ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ನಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಫೋಟದ ವಿಚಾರದಲ್ಲಿ ಅನುಮಾನಗಳು ಹೆಚ್ಚು ಆಗ್ತಾ ಇದೆ ಸದ್ಯ. ಓಕೆ, ಇದೀಗ ಸಿಲಿಂಡರ್ ನಿಂದಲೇ ಸ್ಫೋಟ ಆಗಿದ್ಯಾ ಅನ್ನೋದ್ರ ಬಗ್ಗೆ ಅನುಮಾನ ಮತ್ತು ಪ್ರಶ್ನೆಗಳಿದೆ. ಪೊಲೀಸರಿಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇನ್ನೂ ಕೂಡ ಸಿಗ್ತಾ ಇಲ್ಲ. ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಸ್ಥಳದಲ್ಲೇ ಇದೀಗ ಅನೇಕ ಪೊಲೀಸ್ ಅಧಿಕಾರಿಗಳು ಕೂಡ ಬೀಡು ಬಿಟ್ಟಿದ್ದಾರೆ. ವಿಲ್ಸನ್ ಗಾರ್ಡ್ನಲ್ಲಿ ಬ್ಲಾಸ್ಟ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಸಿಲಿಂಡರ್ ಅಥವಾ ಮತ್ತಿನ್ನೇನಾದರೂ ಇರಬಹುದಾ? ಸ್ಫೋಟದ ವಿಚಾರದಲ್ಲಿ ಅನುಮಾನ ಇನ್ನೂ ಕ್ಲಿಯರ್ ಆಗ್ತಾ ಇಲ್ಲ, ಬದಲಾಗಿ ಹೆಚ್ಚು ಆಗ್ತಾ ಇದೆ. ಸಿಲಿಂಡರ್ನಿಂದಲೇ ಸ್ಫೋಟನ ಅಥವಾ ಬೇರೆ ಏನು ಅನ್ನುವ ಅನುಮಾನ ಇದೆ. ಪೊಲೀಸರಿಗೆ ಇದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸರಿಯಾಗಿ ಸಿಗ್ತಾ ಇಲ್ಲ. ನಾವು ಆರಂಭದಲ್ಲಿ ಸಿಲಿಂಡರ್ನಿಂದ ಆಗಿರಬಹುದು ಈ ಬ್ಲಾಸ್ಟ್ ಅಂತ ಹೇಳಲಾಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಒಂದು ಸಿಲಿಂಡರ್ ಸ್ಫೋಟ ಆದರೆ ಮ್ಯಾಕ್ಸಿಮಮ್ ಆ ಮನೆ ಸಂಪೂರ್ಣವಾಗಿ ಅಂದರೆ ಆ ಮನೆಗೆ ಹೆಚ್ಚಿನ ಒಂದು ಪರಿಣಾಮ ಬೀರ್ಬೋದು, ಧ್ವಂಸ ಆಗ್ಬೋದು. ಬಟ್ ಇದು ಅಕ್ಕಪಕ್ಕದ ಒಟ್ಟು 6 ಮನೆಗಳಿಗೆ ಡ್ಯಾಮೇಜ್ ಮಾಡಿದೆ. ಸೊ ಅಲ್ಲಿ ಬ್ಲಾಸ್ಟ್ ಆಗಿರೋದು ಏನು? ಬ್ಲಾಸ್ಟ್ ಆದ ಪರಿಣಾಮ 9 ವರ್ಷದ ಒಬ್ಬ ಹುಡುಗ ಕೂಡ ಸಾವನ್ನಪ್ಪಿದ್ದಾನೆ. ಉಳಿದಂಥವರಿಗೆ ಗಾಯಗಳಾಗಿದೆ. ಮಧ್ಯರಾತ್ರಿ ಆಗಿರುವಂತಹ ಘಟನೆ ಇದು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಈ ಹುಡುಗನೇ ಪಾಪ 9 ವರ್ಷ ಆತನಿಗೆ. ಆಮೇಲೆ ಇವೆಲ್ಲವೂ ಕೂಡ ಶೀಟ್ ಮನೆ, ಸ್ಲಮ್ಮಲ್ಲಿರುವಂತಹ ಪುಟ್ಟ ಪುಟ್ಟ ಮನೆ. ಆ ಕಡೆ ಕಡೆ ಜಾಗವೇ ಇರಲಿಲ್ಲ, ವೆಂಟಿಲೇಷನಿಗೆ ಅವಕಾಶವೇ ಇರಲಿಲ್ಲ. ಅಂತಹ ಜಾಗದಲ್ಲಿ ಬ್ಲಾಸ್ಟ್ ಆಗಿದೆ. ಪರಿಣಾಮ ಪ್ರಭಾವವೂ ಕೂಡ ಹೆಚ್ಚಾಗಿದೆ. ಏನು ಎತ್ತ ಯಾಕೆ ಹೀಗಾಗಿದೆ ಅನ್ನುವಂತಹ ಪ್ರಾಥಮಿಕ ಒಂದು ಸ್ಟೇಟ್ಮೆಂಟ್ ಇನ್ನೂ ಸಿಗ್ತಾ ಇಲ್ಲ. ಸಿಲಿಂಡರ್ನಿಂದಲೇನಾ ಅಥವಾ ಬೇರೆ ಏನಾದರೂ ಇದೆಯಾ? ಸಿಲಿಂಡರ್ನಿಂದಲೇ ಅಂದರೆ ಕಮರ್ಷಿಯಲ್ ಸಿಲಿಂಡರ್ ಏನಾದರೂ ದಂಧೆ ಅಂದರೆ ಈಗ ರೀಫಿಲ್ಲಿಂಗ್ ಮಾಡ್ತಾರಲ್ಲ, ಆ ಥರದ್ದು ಏನಾದರೂ ಆಗ್ತಾ ಇತ್ತಾ ಅಥವಾ ಬೇರೆ ಏನಾದ್ರೂ? ಇದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿಗಳು ಹೊರ ಬರಬೇಕಾಗಿದೆ. ಪಾಪ ಆ ಹುಡುಗ 9 ವರ್ಷ ಜೀವವನ್ನೇ ಕಳ್ಕೊಬಿಟ್ಟಿದ್ದಾನೆ. ಸ್ಫೋಟದ ವಿಚಾರದಲ್ಲಿ ಅನುಮಾನಗಳಿದೆ. ಏನು ಬ್ಲಾಸ್ಟ್ ಆಯಿತು? ಸಿಲಿಂಡರ್ ಅಥವಾ ಮತ್ತೇನಾದ್ರೂನಾ? ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಇದೀಗ ಸ್ಥಳಕ್ಕೆ ಕಮಿಷನರ್ ಸರ್ ಕೂಡ ಬಂದಿದ್ದಾರೆ. ಸ್ಫೋಟದ ವಿಚಾರದಲ್ಲಿ ಅನುಮಾನಗಳು ಈಗ ಕ್ಷಣ ಕ್ಷಣಕ್ಕೂ ಹೆಚ್ಚು ಆಗ್ತದೆ. ಇದು ಬೆಂಗಳೂರಿನ ವಿಲ್ಸನ್ ಗಾರ್ಡ್ನಲ್ಲಿ ಆಗಿರುವಂತಹ ಘಟನೆ. ಅಕ್ಕಪಕ್ಕದ ಒಟ್ಟು ಸ್ಲಮ್ನಲ್ಲಿ ಒಟ್ಟು ಏನು 6 ಮನೆಗಳಿದ್ದಾವೆ, ಪಕ್ಕದಲ್ಲೇ ಇದ್ವು, ಅಂಟ್ಕೊಂಡಂಗೆ ಇದ್ವು. ಶೀಟ್ ಮನೆಗಳು ಎಲ್ಲವೂ ಕೂಡ ಧ್ವಂಸ ಆಗೋಗಿದೆ. ಹೋಗಿ ಸಿಲಿಂಡರ್ ತಗೊಂಡಿದ್ದೀವಿ.